ನಮಸ್ಕಾರ, ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನೀವು ನೋಡ್ತಾ ಇದ್ರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ. ಈಗ ನೋಡ್ತಾ ಇರ್ಬೋದು, ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಪೇರಸಂದ್ರ ಪಂಚಾಯತಿ ಬರುತ್ತೆ. ಇದು ಸಾದ್ಲಿ ಕ್ರಾಸ್ ಹತ್ರ ನಮ್ಮ ನರ್ಸರಿ ಪಕ್ಕದಲ್ಲಿ ಇರೋದು ಶ್ರೀನಿವಾಸನ್ ಅವ್ರ ತೋಟ. ಇದು ಈಗ ಕಟ್ಟಿಂಗ್ ಮಾಡಿ ಈಗ ಆಲ್ಮೋಸ್ಟ್ ಒಂದು 20 ದಿನ ಆಗಿದೆ. ನಾವು ಹೇಳ್ದಂಗೆ ಅವ್ರು ಸ್ಪ್ರೇಗಳು ಮಾಡಿದ್ದಾರೆ. ಸ್ಪ್ರೇಗಳು ಮಾಡಿದ ತಕ್ಷಣ ಎಷ್ಟೊಂದು ಹೂವು ಪಿಂದ ಅನ್ನೋದು ಸಿಕ್ಕಾಬಟ್ಟೆ ಬರ್ತಾ ಇದೆ, ನೋಡ್ಬೋದು. ಓಕೆ, ಈಗ ಎಲ್ಲ ರೈತರಿಗೆ ಹೇಳ್ತೀನಿ ನಾನು, ಈಗ ನೀವು ಈ ಟೈಮಲ್ಲಿ ಚೆಂಡು ಹೂವು ಹಾಕಬೇಕು. ನೋಡಿ, ಇವ್ರು ಚೆಂಡು ಹೂವು ಹಾಕಿದ್ದಾರೆ, ಯೆಲ್ಲೋ ಕಲರ್ ಚೆಂಡು ಹೂವು ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಈಗ ನೀವು ಕಾಯಿ ಬರೋಷ್ಟಿಗೆ ಚೆಂಡು ಹೂವು ಅನ್ನೋದು ಹೂವು ಬಿಡ್ತದೆ. ಆ ಹೂವಿಂದ ತುಂಬ ಕಾಯಿಗಳಿಗೂ ತುಂಬ ಅನುಕೂಲ ಆಗುತ್ತೆ, ಗಿಡಕ್ಕೂ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ನೀವು ಈ ಚೆಂಡು ಹೂವನ್ನು ಹಾಕ್ಕೊಂಡ್ರೆ ತುಂಬ ರೈತರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಗಿಡ ನಮಸ್ಕಾರ, ನಮ್ಮ ಹೆಸರು ಶ್ರೀನಿವಾಸ ಅಂತ. ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಚಕ್ರಪಾಣಿ ಅಂತವರು ನಮ್ಮ ಗಿಡಗಳು ಕೊಟ್ಟಿದ್ರು. ಅವ್ರು ಹೇಳ್ದಂಗೆ ನೀಟಾಗಿ ಬೆಳೆಸಿದ್ದೀವಿ. ವರ್ಷದ ಮೇಲೆ 3 ತಿಂಗಳಾಗೈತೆ. ಅವ್ರು ಹೇಳ್ದಂಗೆ ಕಟ್ಟಿಂಗು ಮಾಡಿದ್ದೀವಿ. ಅವ್ರು ಹೇಳ್ದಂಗೆ ಔಷಧಿಗಳು ಎಲ್ಲ ಇದು ಮಾಡಿ ಪೇಸ್ಟ್ ಎಲ್ಲ ಹೊಡೆದು ಎಲ್ಲ ನೀಟಾಗಿ ಇದು ಮಾಡಿದ್ವಿ. ನೀವು ಇದೆಲ್ಲ ತಗೊಂಡು ಇಲ್ಲಿ ಸಂತೋಷವಾಗೈತೆ ನಮ್ಗೆ. ಇವಾಗ ಕಟ್ಟಿಂಗ್ ಆದಮೇಲೆ ಹೂವು ಚೆನ್ನಾಗಿ ಬಂದೈತೆ, ನೀಟಾಗಿ. ಇವಾಗ ನಮಗೂ ಒಂಥರ ಖುಷಿ ಆಗ್ತೈತೆ. ಬೆಳೆಸೋರು ನೀವು ನೋಡಿಕೊಂಡು ಚಕ್ರಪಾಣಿ ಅವ್ರ ಹತ್ರ ಮಾಹಿತಿ ತಗೊಂಡು ನೀಟಾಗಿ ಹೆಂಗೆ ಬೇಕೋ ಹಂಗೆ ಅವ್ರು ಮಾಹಿತಿ ಕೊಡ್ತಾರೆ. ಗಿಡಗಳು ಎತ್ಕೊಂಡು ಹೋಗಿ ನೀವು ಬೆಳೆಸಿ ಇದು ಮಾಡಿ. ಖುಷಿ ಆಗ್ತೈತೆ ನಮಗೆ, ಎಷ್ಟೊಂದು ಖುಷಿ. ಇಷ್ಟು ಥರ ಬರ್ತಾ ಇಲ್ಲ ಅಂದ್ಕೊಂಡಿಲ್ಲ, ಈ ಥರ ಬಂದೈತೆ ನಮಗೆ. ಗಿಡ ಕೊಡೋದಲ್ಲ, ಸಾಕೋದಲ್ಲ, ಚಕ್ರಪಾಣಿ ಅವ್ರು ಹೇಳ್ದಂಗೆ ನಾವು ಮಾಹಿತಿ ತಗೊಂಡು ನೀಟಾಗಿ ಬೆಳೆಸೋದು. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ತಿಳ್ಕೊಂಡು ಅವ್ರ ಮಾಹಿತಿ ತಿಳ್ಕೊಂಡು ನಾವು ಗಿಡಗಳನ್ನು ಬೆಳೆಸಬೇಕು. ನಮ್ಮಷ್ಟು ನಾವು ಬೆಳೆದಿದ್ದೀವಿ, ನೋಡಿದ್ದೀವಿ ಅಂತೆಲ್ಲ ಬಿಟ್ಟು ಮಗುನ ಸಾಕಂಗೆ ಸಾಕಿ ನಾವು ಬೆಳೆದು